ವೆಲ್ಕಮ್ ಬ್ಯಾಕ್ ಏಮ ಸುಮಂತ್ ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಜನ ಆಗಿತ್ತು ಲಾಗ್ನ ಅಪ್ಲೋಡ್ ಮಾಡಿದೆ, ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ಮೇಲೆ. ಯಾಕಪ್ಪ ಅಂದರೆ ಸ್ವಲ್ಪ ಫೋನ್ ಹಾಳಾಗಿದೆ, ಹಂಗಾಗಿ ಸರಿಯಾಗಿ ನಾನು ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅಂದರೆ ಫೋನ್ ಸ್ವಲ್ಪ ಪಾಪು ಎತ್ತಾಕಿ ಹೊಡೆದಾಗಿ ಫುಲ್ ಡ್ಯಾಮೇಜ್ ಆಗಿಬಿಟ್ಟಿದೆ, ಹಂಗಾಗಿ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಇವತ್ತಿಂದ ಲಾಗ್ನ ಅಪ್ಲೋಡ್ ಮಾಡೋಣ ಅಂತ ಇದ್ದೀನಿ. ಪ್ಲೀಸ್ ಎಲ್ಲರೂ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೀತಿಯಿಂದ ಕಮೆಂಟ್ ಮಾಡಿ. ಹಾಗಾಗಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದು, ನೀವು ಫಸ್ಟ್ ನೋಡಿರ್ಬೋದು ಸ್ಟಾರ್ಟಿಂಗಲ್ಲಿ ತೋರಿಸ್ದಂಗೆ ನಾನಿವತ್ತು ರೇವಣ ಸಿದ್ದೇಶ್ವರನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅದು ಬಂದು ರಾಮನಗರ ಹತ್ರ ಬರುತ್ತೆ, ಅವೇರಳ್ಳಿ ಅನ್ನೋ ಊರಲ್ಲಿ ಬರುತ್ತೆ. ಅದು ಬೆಟ್ಟ ಕೂಡ, ಅಲ್ಲಿಗೆ ನಾನು ಹೋಗ್ತಾ ಇದ್ದೀನಿ. ನಾನೀಗ ಆ ದೇವಸ್ಥಾನಕ್ಕೆ ಹೋಗೋಕೆ ಸ್ಟಾರ್ಟ್ ಮಾಡಿ 2 years ಆಯಿತು. ಏನು ಸ್ವಲ್ಪ ತುಂಬ ಕಷ್ಟ ಆಯಿತು, ಜೀವನನೇ ಬೇಡ ಅಂದಾಗ ಹೋಗಿದ್ದ ದೇವಸ್ಥಾನ ಅದು. ಅಲ್ಲಿಗೆ ಹೋದ್ಮೇಲೆ ತುಂಬಾ ಒಳ್ಳೆಯದು ಕೂಡ ಆಗಿತ್ತು. ಹಾಗಾಗಿ ನನ್ನ ಪಾಲಿಗೆ ನಾನು ಬೇಡಿದ್ದು ನನಗೆ ಸಿಕ್ತು. ಹಾಗಾಗಿ ನಾನು ಆ ದೇವಸ್ಥಾನ ಮಿಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ವರ್ಷಕ್ಕೊಂದು ಸ್ವಲ್ಪ ಪೂಜೆ ಮಾಡಿಸಿ ಅಂತ ಕೂಡ ಹೇಳಿದರು. ಹಾಗಾಗಿ ಈ ವರ್ಷ ಹೋಗೋಕ್ಕಾಗಿರಲಿಲ್ಲ. ಲಾಸ್ಟ್ ಇಯರ್ ಗೌರಿ ಹಬ್ಬದಲ್ಲಿ ಹೋಗಿದ್ದೆ. ಈ ವರ್ಷ ಅಂದರೆ ಸ್ವಲ್ಪ ಬೇಗನೆ ಹೋಗಿದ್ದೀನಿ. ಯಾಕಪ್ಪ ಅಂತಂದರೆ ಅಪ್ಪ ತೀರೋದ್ರಲ್ಲ, ನಿಮಗೆಲ್ಲ ಗೊತ್ತಿರೋ ಹಾಗೆ. ಅಪ್ಪ ತೀರೋದ್ಮೇಲೆ ಮನೇಲಿ ಕಾಯಿ ಕಟ್ಟಿದ್ವಿ ದೇವಸ್ಥಾನದಿಂದ ತಂದು. ಅದು ಸ್ವಲ್ಪ ಸೂತ್ಕ ಆದಂಗೆ ಆಯಿತು. ಅದು ತೆಗೆದುಬಿಡಿ ಬೇರೆ ತಂದು ಕಟ್ಟಿ ಅಂತ ಇದ್ರು ಎಲ್ರೂ. ಅದಕ್ಕೆ ಮಕ್ಕಳಿರೋ ಮನೇಲಿ ದೇವ್ರದ್ದು ನಮ್ಗೆ ಏನಾರು ಒಂದು ಸ್ವರೂಪದಲ್ಲಿ ಇರಬೇಕಂತೆ. ಹಾಗಾಗಿ ಹೋಗೋಣ ಇವತ್ತು ತಂದು ಕಟ್ಟೋಣ ಅಂತ ಅಂದ್ಬಿಟ್ಟು ನಾವು ಕೂಡ ಹೊರಟ್ವಿ. ಈ ವಿಡಿಯೋನ ಇಷ್ಟಪಟ್ಟು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲಕ್ಕಿಂತ ಮುಂಚೆ ಫಸ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಇದ್ರ ಲೊಕೇಶನ್ ಬೇಕು ಅವ್ರಿಗೆ ನಾನು ಕೆಳಗಡೆ ಹಾಕಿರ್ತೀನಿ, ನೀವು ಕೂಡ ಹೋಗಿ. ತುಂಬ ಒಳ್ಳೆಯದಾಗುತ್ತೆ. ಫುಲ್ ಇಲ್ಲೆಲ್ಲ ಬರೀ ಕಾಡಲ್ಲಿ ಹೋಗೋದ್ರಿಂದ ಬರೀ ಮಾವಿನ ಮರಗಳೇ ಜಾಸ್ತಿ ಕಾಣುತ್ತೆ. ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ತುಂಬಾ ಖುಷಿನೂ ಕೂಡ ಆಗುತ್ತೆ ನಿಮಗೆ. ರಾಮನಗರ ಹತ್ರ ಇರೋದು, ಅಂದರೆ ರಾಮನಗರ ಅಂದರೆ ಸ್ವಲ್ಪ ರಾಮನಗರ ಏನು ಪೂರ್ತಿ ಏನಾಗಲ್ಲ, ಈ ಕಡೆ ಕನಕಪುರದ ಹತ್ರ ಬರಬೇಕು. ಅವೇರಳ್ಳಿ ಅಂತ ಅಂದ್ಬಿಟ್ಟು ಬರೋದು ಊರ ಹೆಸರು. ಅಲ್ಲಿ ಇದು ದೇವಸ್ಥಾನ ಇರೋದು. ನೀಟಾಗಿ ಲೊಕೇಶನ್ ನಾನು ಮಾಡಿದ್ರು ಕೂಡ ಹೋಗುತ್ತೆ. SRS ಅಂತ, SRS ಬೆಟ್ಟ ಅಂತಂದ್ರೆ ಕೂಡ ಅಲ್ಲಿ ಹೋಗುತ್ತೆ. ನೀವು ಲೊಕೇಶನ್ ಕೂಡ ನೋಡಿಬಿಟ್ಟು ಹೋಗ್ಬೋದು ಅಂತ ಹೇಳ್ತೀನಿ. ನೀವು ಕೂಡ ಹೋಗಿದ್ದು ಬನ್ನಿ. ಈ ದೇವಸ್ಥಾನದಲ್ಲಿ ಏನಪ್ಪ ಪವರ್ಫುಲ್ ಅಂತ ಅಂದ್ಬಿಟ್ಟು ನಾನು ಕೇಳ್ಬೋದು, ನೀವು ಹೋಗಿದ್ರಿ ಅಂತ ಅಂದ್ಬಿಟ್ಟು. ಇಲ್ಲಿ ತುಂಬ ಜನ ಇದು ಏನಂತ ಹೇಳ್ತಾರೆ, ಪೀಡೆ ದೇವ ಭೂತ ಅಂತ ಹೇಳ್ತಾರಲ್ಲ, ಅದಕ್ಕೆಲ್ಲ ಫುಲ್ ಸೆಲೆಕ್ಷನ್ ಇದೆ ಇಲ್ಲಿ. ಅಲ್ಲಿ ಹೋಗಿ ವಿಚಾರಿಸ್ಬಿಟ್ಟು ನೀವು ಹೋಗ್ಬೋದು. ಈ ದೇವಾಗಿವ ಬಿಡ್ಸೋರು ಹೋಗೋರಿದ್ದರೆ ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರ ಏನೋ ಸಿಗ್ತಾರೆ 3 ದಿನ. ಅಲ್ಲ, ಮಂಗಳವಾರ, ಗುರುವಾರ, ಭಾನುವಾರ ಹೋಗ್ತಾರೆ, 3 ದಿನ ಸಿಗ್ತಾರೆ. ಹೋಗ್ಬಿಟ್ಟು ವಿಚಾರಿಸ್ಬಿಟ್ಟು ಆ ದೇವಸ್ಥಾನದಲ್ಲಿ ನಿಮ್ಗೆ ಏನು ಕಷ್ಟ ಇದೆ ಅದು ಹೇಳ್ಕೊಂಡು ಆ ಸ್ವಾಮಿ ಹತ್ರ ಹರಕೆ ಕಟ್ಕೊಂಡು ಬನ್ನಿ, ಅವ್ರು ಒಳ್ಳೇದು ಮಾಡ್ತಾರೆ. ನೀವು ಹೋಗಿದ್ದು ಬಂದು ಆಮೇಲೆ ನನಗೆ ಇನ್ನೊಂದ್ಸಲ ವಿಚಾರಿಸಿ ಹೇಳಿ, ಹಿಂಗೆ ಹೋಗಿದ್ದೆ ಒಳ್ಳೇದಾಯಿತು ಅಂತ ಅಂದ್ಬಿಟ್ಟು. ನನ್ನ ಕಡೆಯಿಂದ ರೆಫರ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ, ನಿಮ್ಗೆ ಒಳ್ಳೇದಾಗುತ್ತೆ. ಮಕ್ಕಳು ಮರಿ ಇರೋರು ಕರ್ಕೊಂಡು ಹೋಗಿದ್ದು ಬನ್ನಿ. ಯಾಕಪ್ಪ ಅಂದರೆ ದೇವಸ್ಥಾನಕ್ಕೆ ಹೋದ್ಮೇಲೆ ನೀವು ಕೂಡ ಚೆನ್ನಾಗಿರ್ತೀರ, ಮಕ್ಕಳು ಕೂಡ ತುಂಬ ಆರೋಗ್ಯವಾಗೂ ಇರ್ತಾರೆ ಅಂತ ಹೇಳ್ತೀನಿ. ಆ ಸ್ವಾಮಿ ನಂಬಿಕೆ ಇಟ್ಟವರಲ್ಲ. ನಾನು ಮೇಲ್ಗಡೆ ಅಂತೂ ಹೋಗೋಕ್ಕಾಗಲಿಲ್ಲ, ಬರೀ ದೇವಸ್ಥಾನದ ಹತ್ರ ಪೂಜೆ ಮಾಡಿಸ್ಕೊಂಡು. ಯಾಕಪ್ಪ ಅಂದರೆ ಮೇಲ್ಗಡೆ ಹತ್ತಬೇಕು ಅಂತಂದರೆ ನಡ್ಕೊಂಡು ಹೋಗಬೇಕು. ಮೆಟ್ಲ ಹತ್ರ ಹೋಗೋಕ್ಕೆ ಪಾಪು ಬೇರೆ ಇತ್ತಲ್ಲ, ಪಾಪು ಕರ್ಕೊಂಡು ಹೋಗೋಕ್ಕಾಗಲಿಲ್ಲ. ಈಗಾಗಲೇ 3-4 ಸಲದಿಂದ ಹಿಂಗೆ ಆಗ್ಬಿಟ್ಟಿದೆ. ಹೋಗೋಕ್ಕೆ ಎಂತ ಆಸೆ ಆಗುತ್ತೆ, ಆದರೆ ಮಕ್ಕಳಿರೋ ಕಾರಣ ಹೋಗೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಅದು ಬಂಡೆ ಮೇಲೆ ನಡೆಯೋದಲ್ವ, ಹಂಗಾಗಿ ಸ್ವಲ್ಪ ರಿಸ್ಕ್ ಆಗುತ್ತೆ ಅಂದ್ಬಿಟ್ಟು ನಾವು ಹೋಗೋಕ್ಕಾಗಲಿಲ್ಲ. ಸುಮ್ಮನೆ ಸೈಡಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ನಾವು ದೇವಸ್ಥಾನಕ್ಕೆ ಮಾತ್ರ ಹೋಗಿ ಬಂದ್ವಿ ಅಷ್ಟೇ. ನೀವು ಬಂಡೆ ನೋಡ್ಬೋದು ಎಷ್ಟು ಉದ್ದ ಇದೆ ಅಂತ ಅಂದ್ಬಿಟ್ಟು. ಇನ್ನೇ ಸುಮಂತ ಕೂಡ ಕಾರ್ ಪಾರ್ಕ್ ಮಾಡಿಬಿಟ್ಟು ಇನ್ನು ಮಗನ ಕರ್ಕೊಂಡು ಹೊರಡ್ತಾ ಇದ್ದಾರೆ. ನಿಮ್ಮ ಸಿನಿಮಾ ಏನು ತಲೆ ಕೆಡಿಸ್ಕೊಳ್ಳಲ್ಲ, ಸುಮ್ಮನೆ ಹೋಗ್ತಾ ಇರ್ತಾನೆ ಅವನು ಯಾವಾಗಲೂ. ಇನ್ನು ಈ ನೇಚರ್ ನೋಡಿ ಮಾತ್ರ ತುಂಬಾ ಖುಷಿ ಆಗ್ತಿತ್ತು ನನಗೆ. ಯಾಕಪ್ಪ ಅಂದರೆ ತುಂಬಾ ಹೀಗೆ ಅಂದರೆ ಮಳೆ ಸೀಸನ್ಗೂ ಅದಕ್ಕೂ ಇಷ್ಟು ತಣ್ಣಗಿತ್ತು ಅಂದರೆ ತುಂಬಾ ಚಳಿ ಕೂಡ ಆಗ್ತಿತ್ತು. ಅಷ್ಟು ಸೂಪರಾಗಿತ್ತು. ನಾವು ಹೋಗೋ ಟೈಮ್ಗೆ ಯಾವುದೋ ಒಂದು ಊರ ಹೆಸರು ಕೂಡ ಹೇಳಿದ್ರು, ಮರ್ತೋಯ್ತು. ಹಂಗಾಗಿ ಆ ಊರಿಂದ ಬಂದು ದೇವ್ರ ಥರ ಕೆಂಬಿಟ್ಟು ಬಂದಿದ್ರು. ಆ ಫಂಕ್ಷನ್ ಕೂಡ ನಡೀತಾ ಇತ್ತು ಅಲ್ಲಿ. ತುಂಬಾ ಫಂಕ್ಷನ್ಗಳು ಕೂಡ ನಡೆಯುತ್ತೆ ಅಲ್ಲಿ. ಹಾಗಾಗಿ ಇದು ಬಂಡೆಲಿರೋದು ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಆ ಕಡೆ ಸೈಡ್ ಕಾಣಿಸ್ತಿದೆಯಲ್ಲ, ಆ ಕಡೆಯಿಂದ ಹೋದರೆ ಮೇಲ್ಗಡೆಗೆ ಹೋಗುತ್ತೆ ಡೈರೆಕ್ಟು. ಮೇಲ್ಗಡೆ 2 ದೇವಸ್ಥಾನ ಇದೆಯಂತೆ, ಅಲ್ಲೂ ಕೂಡ ನೋಡ್ಕೊಬರ್ಬೋದಂತೆ, ತುಂಬಾ ಚೆನ್ನಾಗಿದೆ. ಹಂಗಾಗಿ ಇನ್ನು ನಾವು ಕೂಡ ದೇವಸ್ಥಾನದೊಳಗಡೆ ಎಂಟ್ರೆನ್ಸ್ ಒಳಗೆ ಬಂದ್ವಿ. ದೇವ್ರದ್ದು ಫೋಟೋ ವಿಡಿಯೋ ತೆಗಿಯೋಂಗಿಲ್ಲ, ನೀವು ಲೊಕೇಶನ್ ನಾನು ಮಾಡೋರು ತೋರಿಸ್ತಾರೆ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಸೈಡಿನ ಮಾಡ್ಬೋದು ಅಷ್ಟೇ, ದೇವ್ರದ್ದು ಮಾತ್ರ ವಿಡಿಯೋ ಮಾತ್ರ ತೆಗಿಯೋಂಗಿಲ್ಲ ಅಂತ ಅಂತಾರೆ. ಹಾಗಾಗಿ ನಾನು ಸೈಡಲ್ಲಿ ತೋರಿಸ್ತಾ ಇದ್ದೀನಿ, ಬಂಡೆ ಎಲ್ಲನೂ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ತುಂಬಾ ಚೆನ್ನಾಗಿದೆ ಮಾತ್ರ. ನನಗಂತೂ ತುಂಬಾ ಖುಷಿ ಆಗ್ತಿತ್ತು. ಯಾಕಪ್ಪ ಅಂದರೆ ದೇವಸ್ಥಾನಕ್ಕೆ ಹೋದ್ಮೇಲೆ ಏನೋ ಒಂಥರ ಫೀಲು, ಯಾವ ಥರ ಅಂತ ಹೇಳೋಕ್ಕಾಗಲ್ಲ, ತುಂಬಾ ಫೀಲ್ ಆಗ್ತಿತ್ತು. ಏನೋ ಒಳ್ಳೇದಾಗುತ್ತೆ, ಪಾಸಿಟಿವ್ ಎನರ್ಜಿ ಅಂತಾರಲ್ಲ,
ಆ ಥರ ಕೂಡ ಇಲ್ಲಿ ದೇವಸ್ಥಾನ ಕೂಡ ತೋರಿಸ್ತೀವಿ. ಇದು ಮರಳೇಶ್ವರ ಅಂತೇನೋ ಇದೆ, ಹಂಗಾಗಿ ಅದೆಲ್ಲ ನೋಡಿಕೊಂಡು ಫೈನಲ್ ಆಚೆ ಬಂದ್ವಿ. ಈ ಥರ ಇಟ್ಟಿದ್ದಾರೆ, ಯಾಕಪ್ಪ ಅಂದರೆ ಬಂಡೆ ಅಲ್ವಾ, ಮೇಲ್ಗಡೆ ಬಿದ್ದರೆ ತುಂಬ ಏಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಫುಲ್ ಎಲ್ಲ ಗೇಟ್ ಹಾಕಿದ್ದಾರೆ. ಮೇಲ್ಗಡೆ ನಿಂತ್ಕೊಂಡು ಫೋಟೋಶೂಟ್ ಕೂಡ ಮಾಡಿಸ್ಬೋದು, ತುಂಬಾ ಚೆನ್ನಾಗಿದೆ ಪ್ಲೇಸ್ ಕೂಡ. ಇನ್ನು ನಾವು ಸುಮ್ಮನೆ ಕೂತಿದ್ದೆ ಅಂದರೆ ಸುಮಂತ ಸ್ವಲ್ಪ ಕಾರ ಹತ್ರ ಪೂಜೆ ಇದೆಲ್ಲ ಇಟ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗಿದ್ರು. ಇನ್ನು ಈ ಟಮಟೆ ಸೌಂಡ್ಗೂ ಹೊತ್ಕೊಂಡು ನನ್ನ ಮಗ ಸುಮ್ಮನೆ ಕೂತಿರ್ಲಿಲ್ಲ, ಅವನು ತಿರ್ಗಾಡ್ತಾ ಇದ್ದ ಟಮಟೆ ನೋಡಿಕೊಂಡು. ಅವರು ದೇವ್ರ ಪೂಜೆ ಹೊಡಿಸ್ತಿದ್ರಲ್ಲ, ಹಾಗಾಗಿ ಅವರು ದೇವ್ರು ತೊಗೊಂಡು ಹೋಗ್ಬೇಕು ಅಂತ ಮಾಡ್ತಿದ್ರೆ ನನ್ನ ಮಗ ಫುಲ್ ಖುಷಿ ಆಗ್ಬಿಟ್ಟಿದ್ದ. ಈ ಲೊಕೇಶನ್ ಬೇಕು ಅಂದರೆ ಲೈವ್ ಲೊಕೇಶನಲ್ಲಿ ಕೂಡ ಸಿಗುತ್ತೆ, ನೀವು ನೋಡ್ಬೋದು. SRS ಬೆಟ್ಟ ಅಂತ ಹೊಡೀರಿ. ಇನ್ನು ಪ್ಲೇಸ್ ಕೂಡ ತುಂಬಾ ಚೆನ್ನಾಗಿದೆ, ನೀವು ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಯಾರಿಗೆ ನೆಮ್ಮದಿ ಇರಲ್ಲ, ಬೇಜಾರಲ್ಲಿ ಇರ್ತೀರ, ಅವ್ರು ಒಂದ್ಸಲ ವಿಸಿಟ್ ಮಾಡಿ. ಸೂಪರಾಗಿದೆ, ನಿಮ್ಗೆ ನೆಮ್ಮದಿನೂ ಕೂಡ ಸಿಗುತ್ತೆ, ನೀವು ಅಂದ್ಕೊಂಡಂಗೆ ಆಗುತ್ತೂ ಕೂಡ. ಹಾಗಾಗಿ ಸೂಪರಾಗಿತ್ತು ಪ್ಲೇಸ್ ಮಾತ್ರ. ಶೂಟಿಂಗ್ ಪ್ಲೇಸ್ ಅಂತಲೇ ಅನ್ಕೋಬೋದು ನೀವು ಆಲ್ಮೋಸ್ಟು, ಯಾಕಪ್ಪ ಅಂದ್ರೆ ಅಷ್ಟು ತುಂಬ ಚೆನ್ನಾಗಿದೆ ಮಾತ್ರ ಬೆಟ್ಟ ಗುಡ್ಡ ಎಲ್ಲ. ಇನ್ನು ಸುಮಂತವ್ರು ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ವಿ. ನಾವು ಸುಮ್ಮನಾಗೇನೆ ಇದ್ವಲ್ಲ, ಪೂರ್ತಿ ನಿಮ್ಗೆ ಬೆಟ್ಟ ತೋರಿಸೋಣ ಅಂತ ಅಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ ನಾನು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ನಾನು ಸುಮಾರು ದಿನದಿಂದ ಅಪ್ಲೋಡ್ ಮಾಡಲಿಲ್ಲ ಅಂದ್ಬಿಟ್ಟೆಲ್ಲ ಅನ್ಸಬ್ಸ್ಕ್ರೈಬ್ ಆಗಿದ್ದೇ ಇದೆ, ಹಂಗಾಗಿ ಬೇಜಾರಿ ಅಂತೆಲ್ಲ ಕೆಡ್ಸ್ಕೊಳ್ಳಲ್ಲ. ಯಾಕಪ್ಪ ಅಂದರೆ ನನ್ನ ಫೋನು ಹಾಳಾದ್ರಿಂದ ನಾನು ಸರಿಯಾಗಿ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಷ್ಟೇ ಹೊರತು ನಾನು ಬೇಕು ಅಂತೇನು ಅಪ್ಲೋಡ್ ಮಾಡ್ತಿರ್ಲಿಲ್ಲ. ಹಾಗಾಗಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಎಂಜಾಯ್ ಮಾಡ್ತಿದ್ದ ಪಾಪು ಕೂಡ, ಅವನು ತುಂಬಾ ಖುಷಿ ಆಗ್ಬಿಟ್ಟಿತ್ತು. ಏನೋ ಒಂಥರ ಪ್ಲೇಸಿಗೆ ಬಂದಿದ್ದೀವಿ ಅಂತ. ಸಲ ಕರ್ಕೊಂಡಾಗ ಅವನಿಗಷ್ಟು ತಿಳುವಳಿಕೆ ಇರಲಿಲ್ಲ, ಹಂಗಾಗಿ ಏನೂ ಗೊತ್ತಾಗ್ತಿರ್ಲಿಲ್ಲ. ಈ ಸಲ ಮಾತ್ರ ಬಂಡೆ ನೋಡಿ ಸ್ವಲ್ಪ ಎದ್ರುಕೊಂಡು ಕೂಡ ಈ ಟಮಟೆ ಸೋಡೋಕೆ ತುಂಬಾ ಖುಷಿನೂ ಕೂಡ ಪಡ್ತಿದ್ದ. ಹಂಗಾಗಿ ಅವರು ದೇವ್ರು ಕೂಡ ತಗೋತಾ ಇದ್ರು, ಅದು ಸೌಂಡ್ ತುಂಬಾ ಇತ್ತು, ಹಂಗಾಗಿ ಸೌಂಡ್ ಸ್ಕಿಪ್ ಮಾಡಿದ್ದೀನಿ ನಾನು. ಇನ್ನು ಸುಮಂತ್ ಅವ್ರು ಬರಲಿ ನಿಮ್ಗೆ ವೆಯ್ಟ್ ಮಾಡ್ತಾ ಇದ್ದೆ, ಅವರು ಕೂಡ ಬಂದರು. ಅಂದರೆ ಬನ್ನಿ ಹೋಗೋಣ, ಇನ್ನು ಕೆಳಗಡೆ ಒಂದು ದೇವಸ್ಥಾನ ಇದೆ, ಅಲ್ಲೂ ಪೂಜೆ ಮಾಡಿಸ್ಬೇಕಿತ್ತು, ಹಾಗಾಗಿ ಕೆಳಗಡೆ ಹೋಗೋಣ ಬನ್ನಿ ಅಂದ್ಬಿಟ್ಟು. ಈ ದೇವಸ್ಥಾನದಲ್ಲಿ ಮಿನಿಮಮ್ 4ರಿಂದ 5 ದೇವಸ್ಥಾನ ಇದೆ ಅಂತ ಹೇಳ್ಬೋದು ನಾನು. ಹಾಗೆಯೇ ನಿಮಗೆ ಊಟದ ಕೂಡ ಎಲ್ಲರೂ ಅವೈಲೇಬಲ್ ಇದೆ, ಅಲ್ಲಿ ಎಲ್ಲರಿಗೂ ಕೂಡ ಬಂದವ್ರಿಗೆಲ್ಲ ಊಟ ಇದೆ. ಇನ್ನು ನಾವು ಕೂಡ ಸುಮಂತ್ ಅವ್ರು ಬಂದರು, ಅಲ್ಲಿಂದ ಬಂದು ಈ ಅಜ್ಜಿ ಹತ್ರ ಕಾಯಮ್ಮ ನಾವು ಹೋದಾಗಲೆಲ್ಲ ಚುರುಮುರಿ ಫೇಮಸ್ಸು, ಯಾಕಪ್ಪ ಅಂದ್ರೆ ತುಂಬ ಚೆನ್ನಾಗಿ ಕೊಡ್ತಾರೆ ಅಂತ ಅಂದ್ಬಿಟ್ಟು ನನಗೆ ಇಷ್ಟ ಅಂತ ಅಂದ್ಬಿಟ್ಟು ಸುಮಂತ್ ಅವರು ತಗೊಟ್ರು. ತಿನ್ಕೊಂಡು ನಾವು ಕೂಡ ಬಂದ್ವಿ ಕೆಳಗಡೆ ದೇವಸ್ಥಾನದ ಹತ್ರ. ಇದು ಬಂದು ರೇಣುಕಾಂಬ ಅಂದ್ಬಿಟ್ಟು ದೇವಸ್ಥಾನ ಇರೋದು. ಈ ತಾಯಿದು ದೇವ್ರೇನೋ ಎತ್ತಿದ್ರಂತೆ, ಹಂಗಾಗಿ ಪೂಜೆ ಕಾರ್ಯಕ್ರಮ ಎಲ್ಲ ನಡೆದಿತ್ತಂತಲ್ಲ, ಹಂಗಾಗಿ ತಾಯಿದು ಇಲ್ಲೇ ಪೂಜೆ ಇಟ್ಟಿದ್ರು. ಹಂಗಾಗಿ ನಾವು ಕೂಡ ನೋಡಿಕೊಂಡು, ಇದು ದೇವಸ್ಥಾನದಲ್ಲಿರೋ ಪ್ರತಿಮೆ ಇದು, ಹಂಗಾಗಿ ನೋಡಿಕೊಂಡು ಫೈನಲಿ ಮಳೆ ಬಂತು. ಮಳೇಲಿ ನೆನ್ಕೊಂಡು ಇನ್ನು ದಾಸೋಹದ ಹತ್ರ ಬಂದ್ವಿ. ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು, ಅದು ಇನ್ನೂ ಫಿನಿಶಿಂಗ್ ಆಗಿಲ್ಲ ಚೌಟ್ರಿ ಕೂಡ. ಅಂದರೆ ಮದುವೆ ಮಾಡೋರು ಕೂಡ ಇಲ್ಲಿ ತುಂಬ ಜನ ಮದುವೆ ಮಾಡ್ತಾರಂತೆ. ನನ್ನ ಫ್ರೆಂಡ್ ಕೂಡ ಮದುವೆ ಇಲ್ಲೇ ಆಗಿದ್ದು, ಹಂಗಾಗಿ ಇಲ್ಲಿ ಚೌಟ್ರಿ ಫಿನಿಶಿಂಗ್ ಆಗಿರಲಿಲ್ಲ, ಕೆಳಗಡೆ ಎಲ್ಲ ಊಟದಲ್ಲಿತ್ತು. ನೀವು ಊಟ ತಿಂದ್ಬಿಟ್ಟು ಎಷ್ಟಾಗುತ್ತಷ್ಟು ಅಮೌಂಟ್ ಕೊಟ್ಬಿಟ್ಟು ಹೋಗಿ ಅಂತಂದರು. ಹಂಗಾಗಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಫೈನಲ್. ಇಲ್ಲಿ ಒಬ್ಬರು ರೇವಣ್ ಸಿದ್ದಯ್ಯ ಅಂತ ಅಂದ್ಬಿಟ್ಟು ಪೊಲೀಸು IPS ಅಂತೆ, ಅವರು ಕೂಡ ನನ್ನ ಇನ್ಫಾರ್ಮ್ ಮಾಡಿದರು. ಅದು ನೋಡ್ಕೊಂಡು ಹೋಗೋಣ ಹೇಗಿದೆ ಒಳಗಡೆ ಅಂತ ಅಂದ್ಬಿಟ್ಟು ಬಂದೆ. ಫುಲ್ ಫ್ಯಾನ್ ಸಿಸ್ಟಮು, ಅಂದರೆ ಹಸುಗೆಲ್ಲ ಸೊಳ್ಳೆ ಕಚ್ಚುತ್ತೆ ಅಂತ ಅಂದ್ಬಿಟ್ಟು. ಇಲ್ಲಿ ಸಣ್ಣ ಸಣ್ಣ ಪುಟ್ಟ ಕರಗಳು ಬೇರೆ ಇದ್ದವು 3, ತುಂಬಾ ರಶ್ ಇತ್ತು. ಆಮೇಲೆ ದೇವಸ್ಥಾನದಲ್ಲೂ ಕೂಡ ಹಾಗೆಯೇ ಇಲ್ಲಿ ಫಾರ್ಮ್ ಹೌಸ್ಗೂ ಕೂಡ ತುಂಬ ಜನ ಬಂದು ವಿಸಿಟ್ ಮಾಡಿದ್ರು. ಯಾಕಪ್ಪ ಅಂದರೆ ನೋಡ್ಬಿಟ್ಟು ಅವರು ಕೂಡ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು. ಇದು ಫುಲ್ ಕಂಪ್ಯೂಟರ್ ಸಿಸ್ಟಮ್ ಥರ, ಹೇಗಪ್ಪ ಅಂದರೆ ಅದು ಫುಲ್ಲು ಸಗಣಿ ಆಗಿರ್ಬೋದು, ಗಂದಲಾಗ್ಬೋದು, ಎಲ್ಲ ಅಲ್ಲಿ ಹೋಗುತ್ತೆ. ಒಂದು ಪೈಪ್ ಥರ ಮಾಡಿದ್ದಾರೆ, ಅಲ್ಲಿ ಪೂರ್ತಿ ಹೋಗಿ ಸೈಡಲ್ಲಿ ಡಿವೈಡ್ ಆಗುತ್ತೆ, ಅಲ್ಲಿ ಆ ಥರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ರು ಕೂಡ. ನೀವು ಕೂಡ ದನ್ ಇನ್ಫಾರ್ಮ್ ಮಾಡೋರು ಬಂದು ಒಂದ್ಸಲ ನೋಡ್ಕೊಂಡು ಹೋಗ್ಬೋದು. ಯಾಕಪ್ಪ ಅಂದರೆ ತುಂಬಾ ಇದೆ, ಹಸುಗಳು, ಕರುಗಳು, ಆಮೇಲೆ ನಾಟಿ ಹಸ ಪೂರ್ತಿ ಎಲ್ಲ ಇದೆ. ಒಂಥರ ಕೋಣ ಕೂಡ ಅದು ಎಷ್ಟೋ ದಪ್ಪಗಿತ್ತಂದರೆ ಅದು ನೋಡೇ ಒಂಥರ ತೆಲ್ಲಿ ಬಿಚ್ಕೊಂಡ್ಬಿಡುತ್ತೆ ಅನ್ನೋ ಭಯ ಕೂಡ ಇತ್ತು. ಇದು ಫುಲ್ಲು ಮಾವನ್ ತೋಪಾಗಿರೋದ್ರಿಂದ ಫುಲ್ ಇಲ್ಲೆಲ್ಲ ಕಟ್ಟಿದ್ದಾರೆ, ಅದು ಹಸು ಕರು ಎಲ್ಲನೂ. ಇನ್ನು ಈ ಕಡೆ ಸೈಡ್ ಅಲ್ಲಿ ನಾನು ಹೇಳಿದ್ನಲ್ಲ ಗೊಬ್ಬರ ಡಿವೈಡ್ ಆಗುತ್ತೆ ಅಂತ ಅಂದ್ಬಿಟ್ಟು, ಅಲ್ಲಿ ಅವರು ಕಟ್ಟೆ ಥರ ಮಾಡಿದ್ದಾರೆ, ಅಂದರೆ ಸಗಣಿಗೆ ಅಂದ್ಬಿಟ್ಟು ಕಟ್ಟೆ ಥರ ಮಾಡಿದ್ದಾರೆ, ಅಲ್ಲಿ ಡಿವೈಡ್ ಆಗುತ್ತೆ. ನೀವು ಒಂದ್ಸಲ ಅವ್ರನ್ನ ವಿಚಾರಿಸ್ಬಿಟ್ಟು ನೀವು ಕೂಡ ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ ನಾನು. ಎಲ್ಲಕ್ಕಿಂತ ಮುಂಚೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು, ಹಾಗೆಯೇ ನೀವು ಹಸು ಕೂಡ ನೋಡ್ಬೋದು. ಇಲ್ಲಿ ಎಷ್ಟು ಚೆನ್ನಾಗಿದೆ, ಯಾವ್ಯಾವ ಥರ ತಳ್ಳಿದಿದೆ ಅಂದರೆ ಅದು ಯಾವ ಸೈಡು ಅಂತಲೇ ಗೊತ್ತಾಗಲಿಲ್ಲ ನನಗೆ. ಹಂಗೋ ಸುಮಂತ್ ಅವರು 1-2 ಥರ ಹೇಳ್ಕೊಟ್ರು, ಆದರೂ ನಂಗೆ ಅಷ್ಟು ಗೊತ್ತಾಗಲಿಲ್ಲ. ಯಾಕಂದರೆ ನಾವು ನೋಡಿರಲ್ವಲ್ಲ, ಹಂಗಾಗಿ ನೋಡಿ ಇದು ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ನಮ್ಮ ಸೈಡ್ ಹಸು ಆದರೆ ನಮ್ಗೆ ಗೊತ್ತಾಗುತ್ತೆ, ಇದು ಅಷ್ಟು ಗೊತ್ತಾಗಲ್ಲ. ಹಂಗಾಗಿ ಈ ವಿಡಿಯೋ ಇಷ್ಟಪಟ್ಟು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ದಿನದಿಂದ ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ, ಪ್ಲೀಸ್ ಯಾರು ಬೇಜಾರು ಮಾಡ್ಕೊಬಿಡಿ. ಸಬ್ಸ್ಕ್ರೈಬ್ ಮಾಡಿ ಕೂಡ ಅನ್ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೋಗಬೇಡಿ, ಯಾಕಪ್ಪ ಅಂದರೆ ನಮಗೂ ಕೂಡ ಬೇಜಾರಾಗುತ್ತೆ. ಏನೋ ಕಾರಣಾಂತರದಿಂದ ನಾನು ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಬಿಟ್ಟು ಬೇಕು ಅಂತ ನಾನು ಅಪ್ಲೋಡ್ ಮಾಡ್ತಾಯಿಲ್ಲ.
ಸರಿನಾ? ಪ್ಲೀಸ್ ಎಲ್ಲರೂ ಮೊದಲಿನಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದ್ರಲ್ಲ ಅವರೆಲ್ಲ ಬೇಗ ಬೇಗ ಬಂದುಬಿಡಿ. ಈ ವಿಡಿಯೋ ಶೇರ್ ಮಾಡಿ. ಈ ಪ್ಲೇಸ್ಗೆ ಹೋಗ್ಬೇಕು ಅನ್ನೋರು ಪ್ಲೀಸ್ SRS ಬೆಟ್ಟ ಅಂದ್ಬಿಟ್ಟು ಸರ್ಚ್ ಮಾಡಿ ಹೋಗಿದ್ದು ಬನ್ನಿ. ಈ ವಿಡಿಯೋ ಇಷ್ಟ ಆದರೆ ಥ್ಯಾಂಕ್ ಯು.